ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ 10ನೇ ದಿನದ ಯುದ್ಧದ ಪ್ರಾರಂಭ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅರ್ಜುನ ಬಂದಿದ್ದನ್ನು ನೋಡಿ ಕೌರವ ಸೈನ್ಯದ ಸೈನಿಕರೆಲ್ಲ ಹೆದರ್ಕೊಂಡು ಓಡ ಹೋಗ್ತಾ ಇದ್ದಾರೆ. ಅದನ್ನು ನೋಡಿ ದುರ್ಯೋಧನನಿಗೆ ಆತಂಕ ಆಗ್ಬಿಡುತ್ತೆ. ಅವನು ಬಂದು ಭೀಷ್ಮರ ಮುಂದೆ ಹೇಳ್ಕೊಳ್ತಾನೆ, ಇಲ್ಲಿ ಅರ್ಜುನನನ್ನು ನೋಡಿ ನನ್ನ ಸೈನ್ಯದವರೆಲ್ಲ ಓಡ್ ಹೋಗ್ತಾ ಇದ್ದಾರೆ, ಆ ಕಡೆ ಭೀಮನನ್ನು ನೋಡಿ ಓಡ್ ಹೋಗ್ತಾ ಇದ್ದಾರೆ, ಈ ಕಡೆ ಸಾತ್ಯಕಿ, ಚೇಕಿತಾನ, ನಕುಲ, ಸಹದೇವ, ಅಭಿಮನ್ಯು, ದೃಷ್ಟದ್ಯುಮ್ನ ಮತ್ತು ಘಟೋತ್ಕಚ ಇವರೆಲ್ಲರೂ ನನ್ನ ಸೈನಿಕರನ್ನು ಓಡಿಸ್ತಾ ಇದ್ದಾರೆ. ಈಗ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇವ್ರಿಗೆ ಆಸರೆ ಕೊಡೋರಿಲ್ಲ, ಇವರಿಗೆ ರಕ್ಷಣೆಯನ್ನು ಕೊಡಿ ಅಂತ ಹೇಳಿದಾಗ ಭೀಷ್ಮರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅವನಿಗೆ ಆಶ್ವಾಸನೆಯನ್ನು ಕೊಡ್ತಾ ಹೇಳ್ತಾರೆ, ದುರ್ಯೋಧನ, ನಾನು ನಿನಗೆ ಪ್ರತಿಜ್ಞೆಯನ್ನು ಮಾಡಿದ್ದೀನಿ. ಏನು ಪ್ರತಿಜ್ಞೆ ಮಾಡಿರ್ತಾರೆ? 10,000 ಮಹಾಬಲಿ ಕ್ಷತ್ರಿಯರನ್ನು ಸಂಹಾರ ಮಾಡೇ ನಾನು ರಣರಂಗದಿಂದ ಹಿಂದಿರುಗೋದು ಅಂತಂದ್ಬಿಟ್ಟು, ಇದು ನನ್ನ ಪ್ರತಿದಿನದ ಕೆಲಸ, ಇದನ್ನು ಇಲ್ಲಿ ತನಕ ನಿಭಾಯಿಸ್ಕೊಂಡು ಬಂದಿದ್ದೀನಿ, ಮತ್ತು ಈ ದಿನ ಕೂಡ ಅದೇ ಮಹಾ ಕಾರ್ಯವನ್ನು ಪೂರ್ಣಗೊಳಿಸ್ತೀನಿ. ಅಂದರೆ ನಾನು 10,000 ಮಹಾಬಲಿ ಕ್ಷತ್ರಿಯರನ್ನು ಕೊಲ್ಲೋದಂತೂ ಗ್ಯಾರಂಟಿ, ಕೊಂದೇ ಕೊಲ್ತೀನಿ. ಆ ಕೆಲಸವನ್ನು ನಾನು ಇವತ್ತೂ ಮಾಡ್ತೀನಿ. ಈ ದಿನ ನಾನೇ ಸತ್ತು ರಣಭೂಮಿಯಲ್ಲಿ ಮಲ್ಕೊಳ್ತೀನಿ, ಇಲ್ಲ ಪಾಂಡವರನ್ನು ನಾನು ಕೊಲ್ತೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ಇದನ್ನು ಕೇಳಿ ಭೀಷ್ಮರು ಪಾಂಡವ ಸೈನ್ಯದ ಹತ್ರ ಹೋಗ್ತಾರೆ ಮತ್ತು ತಮ್ಮ ಬಾಣಗಳಿಂದ ಕ್ಷತ್ರಿಯರನ್ನು ಬೀಳ್ಸೋದಕ್ಕೆ ಶುರು ಮಾಡ್ತಾರೆ. ಆ ದಿನ ಪಾಂಡವರು ತಡಿತಾನೇ ಇದ್ದು ಬಿಡ್ತಾರೆ. ಆದರೆ ಭೀಷ್ಮರು ಮಾತ್ರ ತಮ್ಮ ಅದ್ಭುತ ಶಕ್ತಿಯ ಪರಿಚಯವನ್ನು ಕೊಡ್ತಾ 1,00,000 ಯೋಧರ ಸಂಹಾರವನ್ನು ಮಾಡ್ತಾರೆ. ಅಂದರೆ 10,000 ಮಹಾಬಲಿ ಕ್ಷತ್ರಿಯರನ್ನು ಕೊಲ್ತೀನಿ ಅಂತ ಹೇಳಿರ್ತಾರಲ್ಲ, ಸೊ ಇಲ್ಲಿ 1,00,000 ಯೋಧರನ್ನು ಸಂಹಾರ ಮಾಡಿಬಿಡ್ತಾರೆ. ಪಾಂಚಾಲರಲ್ಲಿ ಯಾರೆಲ್ಲ ಶ್ರೇಷ್ಠ ಮಹಾರಥಿಗಳಿದ್ರೋ ಅವರೆಲ್ಲರ ತೇಜಸ್ಸು ಕೂಡ ಕಸಿದ್ಕೊಂಡ್ಬಿಡ್ತಾರೆ. ಅಂದರೆ ಅವ್ರಿಗೆ ಇವಾಗ ಭಯ ಆಗಬೇಕು, ಆ ರೀತಿ ಮಾಡಿಬಿಡ್ತಾರೆ. ಒಟ್ಟಾರೆ 10,000 ಆನೆಗಳು ಮತ್ತು ಸವಾರರ ಸಹಿತ 10,000 ಕುದುರೆಗಳು ಮತ್ತು 2,00,000 ಪದಾದಿ ಸೈನಿಕಗಳು, ಅಂದರೆ ಕಾಲ್ನಡಿಗೆಯಲ್ಲೇ ನಿಂತ್ಕೊಂಡು ಯುದ್ಧ ಮಾಡ್ತಾರಲ್ವ, ಅವರಿಗೆ ಯಾವುದೇ ಸೈನ್ಯ, ಯಾವುದೇ ರಥ, ಪ್ರಾಣಿಗಳು ಏನೂ ಇರೋದಿಲ್ಲ, ಅವರು ನಿಂತು ಯುದ್ಧ ಮಾಡ್ತಾರಲ್ಲ ಅಂಥವ್ರು, ಅಂಥ ಪದಾದಿ ಸೈನಿಕರನ್ನು ಕೂಡ ವಿನಾಶ ಮಾಡಿ ಅವರು ಹೊಗೆ ರಹಿತ ಅಗ್ನಿಯ ಹಾಗೆ ದೇದೀಪ್ಯಮಾನರಾಗಿದ್ದರು. ಅಂದರೆ ಅಷ್ಟೊಂದು ಪ್ರಜ್ವಲಿಸ್ತಾ ಇರುವಂಥ ಅಗ್ನಿಯ ಹಾಗೆ ಅವರು ನಿಂತಿದ್ರು. ಆ ದಿನ ಭೀಷ್ಮರು ಉತ್ತರಾಯಣದ ಸೂರ್ಯನ ಹಾಗೆ ತಪ್ಪಿಸ್ತಾ ಇದ್ರು. ಪಾಂಡವರು ಅವರ ಕಡೆ ಕಣ್ಣೆತ್ತಿ ನೋಡೋದಕ್ಕೂ ಕೂಡ ಆಗಲಿಲ್ಲ. ಈಗ ತುಂಬ ಸೂರ್ಯನ ತಾಪ ಇರುತ್ತಲ್ಲ, 12 ಗಂಟೆ ಉರಿ ಬಿಸಿಲು ಅಂತ ಹೇಳ್ತೀವಲ್ಲ, ಅಲ್ಲಿ ಡೈರೆಕ್ಟಾಗಿ ನಾವು ಕಣ್ಣೆತ್ತಿ ನೋಡೋದಕ್ಕಾಗಲ್ವಲ್ಲ, ಆ ರೀತಿ ಇಲ್ಲಿ ಭೀಷ್ಮರ ಕಡೆ ಇವರು ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಪಿತಾಮಹರ ಪರಾಕ್ರಮವನ್ನು ನೋಡಿ ಅರ್ಜುನ ಶಿಖಂಡಿಗೆ ಹೇಳ್ತಾನೆ, ಈಗ ನೀನು ಭೀಷ್ಮರನ್ನು ಎದುರಿಸು, ಅವರಿಗೆ ಸ್ವಲ್ಪ ಕೂಡ ಹೆದರು ಅಗತ್ಯನೇ ಇಲ್ಲ, ನಾನು ನಿನ್ನ ಜೊತೆಲಿದ್ದೀನಿ, ನೀನು ಹೆದರ್ಕೋಬೇಡ, ಅವರನ್ನು ನೀನೇ ಎದುರಿಸ್ಬೇಕಿವಾಗ ಅಂತ ಹೇಳ್ತಾನೆ. ಬಾಣಗಳಿಂದ ಹೊಡೆದವರನ್ನು ರಥದಿಂದ ಕೆಳಗಡೆ ಬೀಳಿಸ್ಬಿಡ್ತೀನಿ ನಾನು, ನೀನೇನು ಹೆದರ್ಕೋಬೇಡ, ಒಟ್ಟಿನಲ್ಲಿ ನೀನು ಮುಂದೆ ಇದ್ಕೊಂಡು ಅವ್ರ ಮೇಲೆ ದಾಳಿ ಮಾಡು ಅಂತ ಹೇಳ್ತಾನೆ. ಅರ್ಜುನನ ಮಾತನ್ನು ಕೇಳಿ ಶಿಖಂಡಿ ಭೀಷ್ಮರ ಮೇಲೆ ದಾಳಿ ಮಾಡ್ತಾನೆ. ಜೊತೆನಲ್ಲೇ ದೃಷ್ಟದ್ಯುಮ್ನ ಮತ್ತು ಅಭಿಮನ್ಯು ಕೂಡ ಅವರ ಮೇಲೆ ಎರಗುತ್ತಾರೆ, ಅಂದರೆ ಅವ್ರ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ನಂತರ ವಿರಾಟ, ದೃಪದ, ಕುಂತಿಭೋಜ, ನಕುಲ, ಸಹದೇವ, ಯುಧಿಷ್ಠಿರ ಮತ್ತು ಅವರ ಸೈನ್ಯದ ಸಮಸ್ತ ಯೋಧರು ಕೂಡ ಭೀಷ್ಮರ ಮೇಲೆ ಆಕ್ರಮಣ ಮಾಡ್ತಾರೆ. ಅವರೊಬ್ಬರನ್ನ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಈಗ ಒಟ್ಟೊಟ್ಟಿಗೆ ಎಲ್ಲರೂ ಸೇರ್ಕೊಂಡು ಅವ್ರ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಆಗ ನಿಮ್ಮ ಸೈನಿಕರು ಕೂಡ ಆ ಮಹಾರಥಿಗಳನ್ನು ಎದುರಿಸೋದಕ್ಕೆ ಮುಂದೆ ಬರ್ತಾರೆ. ಇವಾಗ ಭೀಷ್ಮರನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕಲ್ವಾ, ಅವರ ರಕ್ಷಣೆಗಾಗಿ ಕೆಲವರು ಮಹಾರಥಿಗಳೆಲ್ಲ ಇರ್ತಾರಲ್ಲ, ಇವರು ಯಾವಾಗ ಆಕ್ರಮಣ ಮಾಡಿದ್ರೋ ಅವರೆಲ್ಲ ಅವರನ್ನು ತಡೆಯೋದಕ್ಕೆ ಬರ್ತಾರೆ. ಯಾರಿಗೆ ಎಷ್ಟು ಶಕ್ತಿ ಇದೆಯೋ ಮತ್ತು ಉತ್ಸಾಹವಿತ್ತೋ ಅದಕ್ಕನುಸಾರವಾಗಿ ಅವರು ತಮ್ಮ ಪ್ರತಿದ್ವಂದಿಗಳನ್ನು ಆರಿಸ್ಕೊಳ್ತಾರೆ. ಅಂದರೆ ಆ ಯೋಧರಲ್ಲಿ ಯಾರ್ಯಾರು ತಮಗೆ ಅಡ್ಜಸ್ಟ್ ಆಗ್ತಾರೋ ಅವರ ಪ್ರಕಾರ ಅವರವ್ರನ್ನ ಆರಿಸ್ಕೊಳ್ತಾರೆ. ಈಗ ಯಾರ ಜೊತೆ ಯುದ್ಧ ಮಾಡ್ತಾರೆ ಅಂತಂದ್ಬಿಟ್ಟು, ಚಿತ್ರಸೇನ ಚೇಕಿತಾನನ ಜೊತೆ ಹೋರಾಡ್ತಾನೆ, ದೃಷ್ಟದ್ಯುಮ್ನನನ್ನ ಕೃತವರ್ಮ ತಡಿತಾನೆ, ಭೀಮಸೇನನನ್ನ ಭೂರಿಶ್ರವ ನಿಲ್ಲಿಸ್ತಾನೆ, ವಿಕರ್ಣ ನಕುಲನನ್ನ ಎದುರಿಸ್ತಾನೆ, ಸಹದೇವನನ್ನ ಕೃಪಾಚಾರ್ಯರು ತಡಿತಾರೆ. ಇದೇ ರೀತಿ ಘಟೋತ್ಕಚನನ್ನ ದುರ್ಮುಖ ಮತ್ತೆ ಸಾತ್ಯಕಿಯನ್ನ ದುರ್ಯೋಧನ, ಅಭಿಮನ್ಯುವನ್ನ ಸುದಕ್ಷಿಣ ಮತ್ತೆ ದೃಪದನನ್ನ ಅಶ್ವತ್ಥಾಮ, ಯುಧಿಷ್ಠಿರನನ್ನ
ದ್ರೋಣಾಚಾರ್ಯ ಮತ್ತು ಶಿಖಂಡಿ ಮತ್ತು ಅರ್ಜುನನನ್ನ ದುಶ್ಯಾಸನ ತಡೀತಾನೆ. ಇವರನ್ನ ಬಿಟ್ಟು ಇನ್ನೂ ಬೇಕಾದಷ್ಟು ಜನ ಯೋಧರು ಕೂಡ ಭೀಷ್ಮರ ಕಡೆ ಹೋಗುವಂಥ ಪಾಂಡವ ಮಹಾರಥಿಗಳನ್ನು ತಡೆದು ನಿಲ್ಲಿಸ್ತಾರೆ. ಈ ರೀತಿ ಭೀಷ್ಮರ ಮೇಲೆ ಆಕ್ರಮಣ ಮಾಡದವರನ್ನ ಈ ಮಹಾರಥಿಗಳೆಲ್ಲ ತಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.